ಹಲೋ ಗೈಸ್, ಎಲ್ಲರೂ ಹೆಂಗಿದ್ರು? ಚೆನ್ನಾಗಿ ಅನ್ಕೊಂತ ಇದ್ದೀನಿ. ವೆಲ್ಕಮ್ ಟು ಇಂಡಿಯನ್ ಡಿಸ್ಕವರರ್. ತುಂಬಾ ದಿವಸ ಆಯ್ತು ಟ್ರಾವೆಲಿಂಗ್ ವ್ಲಾಗ್ ಮಾಡಿ ಅಂತ. ಇವತ್ತು ಆ ವ್ಲಾಗ್ ಬಂದಿದ್ದೀನಿ. ಇವತ್ತು ನಾನು ಬಂದಿರೋ ಅಂತ ಪ್ಲೇಸೇ ಹಂಪಿ. ಹಂಪಿ ಅಂತ ಅಂದಿದ ತಕ್ಷಣ ನಮ್ಗೆ ಗುರ್ತು ಬರೋದು 50 ರೂಪಾಯಿ ನೋಟು, ಟೆಕ್ನಾಲಜೀಸು, ರತ್ನ ವೈಡೂರ್ಯ ಮಾಡುವಂತ ಮಾರ್ಕೆಟ್ಗಳು, ಈ ತರ ಹಲವಾರು ಬರುತ್ತೆ. ಇದನ್ನೆಲ್ಲ ಇವತ್ತು ನಾನು ನಿಮಗ್ ತೋರ್ಸಕ್ಕೆ ನಾನ್ ಸಿದ್ಧವಾಗಿದ್ದೀನಿ. ನೀವು ಸಿದ್ಧವಾಗಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಅದಿತ್ತು ಆ ಬಿಲೀಫ್. ನಾವು ಡೈಲಿ ಗೋಪುರನೇ ಅಷ್ಟು ಹೈಟ್ ಅಲ್ಲಿ ಹೋಗ್ಬಿಟ್ಟು ನೋಡಕ್ಕೂ ಆಗಲ್ಲ. ಆ ಟೈಮಲ್ಲಿ ಈ ತರ ಪಿನ್ನೋಲ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಗೋಪುರದ ನೆರಳಕ್ಕೆ ನಮಸ್ಕಾರ ಹಾಕೊಂಡು ಬರ್ತಾ ಇದ್ರು. ಬಂಗಾರ ಬಂಗಾರ ವೈಡೂರ್ಯ ವೈಡೂರ್ಯ ಬಂಗಾರ ವೈಡೂರ್ಯ ಬಂಗಾರ ವೈಡೂರ್ಯ ಎಷ್ಟ್ ಬೇಕಮ್ಮ? ಸೇರ್ ಲೆಕ್ಕದಲ್ಲಿ ಮಾಡ್ತೀನಮ್ಮ. ಬೇಕಾ ನಿಮ್ಗೆ? ಹಂಪಿಯಲ್ಲಿ ಹಲವಾರು ಬಜಾರ್ಸ್ ಇದೆ. ಆ ಬಜಾರ್ಗಳಲ್ಲಿ ರತ್ನ ವೈಡೂರ್ಯಗಳನ್ನ ಮಾರ್ತಾ ಇದ್ದಿದ್ ಬಜಾರ್ ಅಂದ್ರೆ ಇದೇ ಬಜಾರ್, ಹಂಪಿ ಬಜಾರ್. ಕೆಜಿ ಲೆಕ್ಕಗಳಲ್ಲೂ ಸೇರ್ ಲೆಕ್ಕಗಳಲ್ಲಿ ಮಾರ್ತಾ ಇದ್ದಿದ್ದು ರಾಶಿ ಲೆಕ್ಕದಲ್ಲಿ ಮಾರ್ತಾ ಇದ್ರು ಇಲ್ಲಿ. ಬಂಗಾರ, ವೈಡೂರ್ಯ, ರತ್ನ, ಸೊ ಅಂತ ಹಿಸ್ಟ್ರಿ ಹೊಂದಿರತಕ್ಕಂತಹ ಈ ಹಂಪಿ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯರು ಈ ಮಾರುಕಟ್ಟೆನ ಶುರು ಮಾಡಿದಾಗ ನಮ್ಮ ಬೆಂಗಳೂರನ್ನ ಸ್ಥಾಪನೆ ಕಟ್ಟಿರ್ತಕ್ಕಂತ ಕೆಂಪೇಗೌಡರು ಬಂದು ಈ ಮಾರುಕಟ್ಟೆಯನ್ನ ನೋಡಿ ಅವಾಗ ಅವ್ರಿಗನ್ಸುತ್ತೆ ಒಂದು ಪ್ಲೇಸ್ ಬೆಳಿಬೇಕಂದ್ರೆ ಮಾರುಕಟ್ಟೆ ಇರಬೇಕು ಅಂತ. ಆಗ್ಲೇ ಬೆಂಗಳೂರು ಅನ್ನೋದು ಕೂಡ ಈ ಹಂಪಿ ನೋಡಿ ಅಲ್ಲಿ ಬೆಂಗಳೂರು ಸ್ಥಾಪನೆ ಆಗಿದ್ದು. ಸೊ ಬೆಂಗಳೂರು ಮಾರುಕಟ್ಟೆಗೆ ಇವತ್ತು ಫೇಮಸ್ ಆಗಿದೆ, ಇವತ್ತಿಗೂ ಇದೆ. ಏನಕ್ಕಪ್ಪ ಅಂದ್ರೆ ಈ ಹಂಪಿಯಿಂದಾನೇ ಕಾರಣ ಅಂತ ಕೂಡ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯರು, ಮಾರುಕಟ್ಟೆಗಳು, ರತ್ನ ವೈಡೂರ್ಯ ಮಾರುವಂತ ಮಾರುಕಟ್ಟೆಗಳು, ಈ ತರ ಎಷ್ಟು ಹೇಳ್ತಿರೋ ರಾಮಾಯಣ ನಡೆದಿದೆ ಅಂತ ಕೂಡ ಅಷ್ಟೇ ಹೇಳ್ತೀರಿ. ರಾಮ ವಾಲಿಯನ್ನ ಸಾಯಿಸಿ ಸುಗ್ರೀವನನ್ನ ಪಟ್ಟಾಭಿಷೇಕಕ್ಕೆ ಏರಿಸ್ತಾರೆ. ಆ ಪಟ್ಟಾಭಿಷೇಕ ಏರಿಸಿದ ಸ್ಥಳವೇ ಪ್ರತೀಕವಾಗಿ ಇಲ್ಲಿ ಕೋದಂಡರಾಮ ದೇವಸ್ಥಾನವನ್ನ ಕಟ್ಟಿದ್ದಾರೆ. ನಾವ್ ಈಗಿನ ಕಾಲದಲ್ಲಿ ಡಬಲ್ ಫ್ಲೋರು, ತ್ರಿಬಲ್ ಫ್ಲೋರು ಅಂತ ಕಟ್ತಾ ಇರ್ತೀರಿ ಮನೆಗಳನ್ನ. ಆದ್ರೆ
ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲೇ ಡಬಲ್ ಫ್ಲೋರ್ ನೋಡ್ತೀರಾ? ಈಗಿನ ಕಾಲದಲ್ಲಿ ತುಲಾಭಾರ ನಾವು ಎಷ್ಟೋ ರೀತಿಯಲ್ಲಿ ನೋಡಿದ್ದೀರಿ, ಬಟ್ ಆಗಿನ ಕಾಲದಲ್ಲಿ ತುಲಾಭಾರ ಎಷ್ಟು ಟೈಟಲ್ ಮಾಡ್ತಾ ಇದ್ರು ಅಂತ ನೋಡ್ತೀರಾ? ಇಷ್ಟ ಟೈಟಲ್ಲಿ ತುಲಾಭಾರ ಮಾಡಿಸ್ಕೋಬೇಕಂದ್ರೆ ಪುಣ್ಯ ಅಂತೂ ಮಾಡಿರ್ಬೇಕಣ್ರಿ. ಆ ಪುಣ್ಯ ರಾಜರ ಟೈಮಲ್ಲಿ ಸಖತ್ ಅಂತಾನೆ ಹೇಳ್ಬೋದು. ನಮ್ಮ ಭಾರತದ 50 ರೂಪಾಯಿ ನೋಟಲ್ಲಿ ನಾವು ಒಂದು ಕಲ್ಲಿನ ರಥ ಕಾಣಿಸ್ತಾ ಇರುತ್ತೆ. ಅದು ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದ ಹಂಪಿಯಲ್ಲೇ ಇದೆ. ಆ ಒಂದು ರಥವನ್ನ ನೋಡಿ. ಮೊದಲು ಈ ರಥದ ಕಲ್ಲಿನ ಚಕ್ರಗಳು ತಿರುಗ್ತಾ ಇತ್ತು, ಬಟ್ ಈಗ ಸ್ಟಾಪ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಟೂರಿಸ್ಟ್ ಬಂದು ಅದನ್ನ ತಿರುಗಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಮತ್ತೆ ಈ ರಥದ ಮೇಲೆ ಒಂದು ಗೋಪುರ ಕೂಡ ಇತ್ತು, ಬಟ್ ಅದು ಕಾಲಕ್ರಮೇಣ ಕ್ಲೈಮೇಟ್ ಅಥವಾ ಮನುಷ್ಯರದೋ ಏನೋ ರೀಸನ್ ಇಂದ ಅದು ಈಗ ನಮಗೆ ಕಾಣಿಸ್ತಾ ಇಲ್ಲ. ಈ ಹಂಪಿಯಲ್ಲಿ ನಮಗೆ ನೆಕ್ಸ್ಟ್ ಕಾಣಿಸೋದೆ ಮ್ಯೂಸಿಕಲ್ ಸ್ಟೋನ್ಸ್ ಅಂತ. ಈ ಮ್ಯೂಸಿಕಲ್ ಸ್ಟೋನು ಟ್ಯಾಪ್ ಮಾಡಿದ್ರೆ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಏನ್ ಸೌಂಡ್ ಬರುತ್ತೋ, ಅಂದ್ರೆ ಒಂದೊಂದು ತಬಲ ಆತರ ಆ ಸೌಂಡ್ಸ್ ಆ ಮ್ಯೂಸಿಕಲ್ ಪಿಲ್ಲರ್ಸ್ ಮೇಲೆ ಟ್ಯಾಪ್ ಮಾಡಿದಾಗ ನಮ್ಗೆ ಸಿಗುತ್ತೆ. ಅದರಲ್ಲಿ ಬ್ರಿಟಿಷ್ ಅವರು, ನೀವು ಅಲ್ಲಿ ನೋಡ್ಬೋದು, ಆ ಬ್ರಿಟಿಷ್ ಅವರು ಅದನ್ನ ಕಟ್ ಮಾಡಿದ್ರು, ಒಳಗಡೆನ ಇನ್ಸ್ಟ್ರೂಮೆಂಟ್ ನ ಫಿಕ್ಸ್ ಮಾಡಿರ್ಬೋದು, ಹೇಳಕ್ಕಾಗಲ್ಲ ಅಂತ ಹೇಳಿ ಅದನ್ನ ಕಟ್ ಮಾಡಿ ಆಮೇಲೆ ಅದನ್ನ ಚೆಕ್ ಮಾಡಿರೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಬಟ್ ಅಲ್ಲಿ ಇದ್ದಿದ್ ಸ್ಟೋನೆ, ಅಂದ್ರೆ ಆ ರೀತಿ ಟೆಕ್ನಾಲಜಿ, ಒಂದು ಕಲ್ಲಿನಲ್ಲಿ ಆ ಸೌಂಡ್ಸ್ ಬರೋ ಅಂತ ಟೆಕ್ನಾಲಜಿ ಕೂಡ ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ, ವಿಜಯನಗರ ಆಡಳಿತಿಕೆಯಲ್ಲಿ ನಾವು ನೋಡಬಹುದು. ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಈ ವಿಠ್ಠಲ ದೇವಸ್ಥಾನದಲ್ಲಿ ಅಂಡರ್ ಗ್ರೌಂಡ್ ಹೋಗಿ ಪ್ರದಕ್ಷಿಣೆ ಹಾಕೋ ರೀತಿಯಲ್ಲಿ ಕಟ್ಸಿದ್ದಾರೆ. ಈ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ಇಲ್ಲಿ ಬೆಳಕು ಅಷ್ಟೊಂದು ರೀತಿಯಾಗಿ ಬರಲ್ಲ. ಆ ಬೆಳಕು ಬರೋದಕ್ಕೆ ಸಣ್ಣ ಸಣ್ಣ ಹೋಲ್ಸ್ ಅನ್ನೋದು ನಾವು ನೋಡಬಹುದು. ಎಲ್ಲ ಮೇಲೆ ಸಣ್ಣ ಸಣ್ಣ ಹೋಲ್ಸ್ ಅನ್ನೋದಿದೆ. ಆ ಲೈಟ್ ಅನ್ನೋದು ಅವಾಗ ಕೆಳಗಡೆ ಬೀಳುತ್ತೆ. ಅಲ್ಲಿ ನಮಗೆ ಕಾಲುವೆ ರೀತಿಯಲ್ಲಿ ಒಂದು ಸ್ಪೇಸ್ ಅನ್ನೋದು ಕೂಡ ನಾವು ನೋಡ್ಬೋದು. ಇಲ್ಲಿ ಕಾಲುವೆ ರೀತಿಯಲ್ಲಿ ಸ್ಪೇಸ್ ಅನ್ನೋದು ಕೊಟ್ಟಿದ್ದಾರೆ. ಆ ಸ್ಪೇಸ್ ಅಲ್ಲಿ ನೀರನ್ನ ತುಂಬಿಸೋದು. ಇದ್ರ ಬಗ್ಗೆ ರಿಸರ್ಚ್ ಮಾಡೋ ಟೈಮಲ್ಲಿ ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳ್ತಾರೆ, ಈ ನೀರು ಆ ಕಾಲುವೆಗಳಲ್ಲಿ ನೀರನ್ನ ತುಂಬಿಸಿದಾಗ ಆ ಸೂರ್ಯನ ಬೆಳಕು ಏನ್ ಬೀಳುತ್ತೆ, ಆ ಪ್ರದಕ್ಷಿಣೆ ಹಾಕೋ ಇದ್ರಲ್ಲಿ ಆ ನೀರಿಂದ ಸ್ಪ್ರೆಡ್ ಆಗುತ್ತೆ ಆ ಲೈಟ್ ಅಂತ ಕೂಡ ಹೇಳಲಾಗಪಡುತ್ತದೆ. ಅದು ಎಷ್ಟು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾರೆ ಅದು
ಸತ್ಯ ಆಗಿದ್ರೆ ಅಥವಾ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಇದು ಈ ವಿಠ್ಠಲ ದೇವಸ್ಥಾನದಲ್ಲಿ ಈ ತರ ಪ್ರದಕ್ಷಿಣೆ ಹಾಕೋ ರೀತಿ. ದೇವಸ್ಥಾನದಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್ ಆಗ್ಲಿ, ಈ ಬ್ರಿಟಿಷ್ ಅವ್ರು ಅದನ್ನ ಕಟ್ ಮಾಡಿ ಟೆಸ್ಟ್ ಮಾಡಕ್ಕೆ ಆ ರೀತಿ ಕೂಡ ಇಲ್ಲಿ ನಡೀತಿತ್ತು ಅಂತ ಕೂಡ ಹೇಳ್ಬೋದು. ಈಗ ಮ್ಯಾಜಿಕಲ್ ಪಿಲ್ಲರ್ಸ್ ಒಳಗಡೆ ಯಾರಿಗೂ ಮೇಲೆ ಅಲೋ ಇಲ್ಲ, ಯಾಕಂದ್ರೆ ನಮ್ಮ ಜನರು ಹೋಗ್ಬಿಟ್ಟು ಅದನ್ನ ಕಲ್ಲಲ್ಲಿ ಹೊಡಿಯೋದು, ಈ ತರ ಡೆಸ್ಟ್ರಾಯ್ ಮಾಡುವಂತ ಕೃತ್ಯಗಳು ಮಾಡ್ತಾ ಇದ್ರಿಂದ ಈಗ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಮೇಲೆ ಹೋಗಕ್ಕೆ ಬಿಡಲ್ಲ. ಅದ್ರ ಅಲ್ಲೋಗಿ ಟ್ಯಾಪ್ ಮಾಡಿದ್ರೆ ಮ್ಯೂಸಿಕ್ ಒಂದು ತಬಲಾ ಸೌಂಡ್ ತರ ಆ ತರ ಒಂದು ಸೌಂಡ್ ಬರ್ತಾ ಇತ್ತು. ಅಲ್ಲಿ ತಾಲಿಕೋಟೆ ಅಟ್ಯಾಕ್ ಅಲ್ಲಿ ಈ ಒಂದು ನರಸಿಂಹ ದೇವಾಲಯ, ಈ ಸ್ಟ್ಯಾಚ್ಯೂ ಅನ್ನೋದು ಡಿಸ್ಟ್ರಾಯ್ ಕೂಡ ಆಗತ್ತೆ. ಏನು ಪಾಪ ಮಾಡಿತೋ ಗೊತ್ತಿಲ್ಲ ಆ ಸ್ಟ್ಯಾಚ್ಯೂ, ಬಟ್ ತುಂಬಾನೇ ಬೇಜಾರಾಗತ್ತೆ. ಬಡವಿ ಲಿಂಗದಲ್ಲಿ ಒಂದು ಬಡವಿ ಈ ಲಿಂಗನ ಕಟ್ಟಿಸ್ ಒಂದು ಬಡವರು ಈ ರೇಂಜ್ ಅಲ್ಲಿ ಕಟ್ಟಿಸ್ತಾರಂದ್ರೆ ಶ್ರಾವಕರಲ್ಲ ಯಾ ರೇಂಜ್ ಅಲ್ಲಿ ಕಟ್ಸ್ಬೋದು ಅಂದ್ರೆ ಎಷ್ಟು ಶ್ರೀಮಂತಿಕೆಯಲ್ಲಿತ್ತು ವಿಜಯನಗರ ಸಾಮ್ರಾಜ್ಯ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗತ್ತೆ. ಬಟ್ ಏನಪ್ಪಾ ಅಂದ್ರೆ ಆ ತಾಲಿಕೋಟೆ ಅಟ್ಯಾಕ್ ಆದ್ಮೇಲೆ ಹೆವಿ ಡೆಸ್ಟ್ರಾಯ್ ಆಗತ್ತೆ ಹಂಪಿ ಅಂತೂ ಮಾತ್ರ ಮನ್ಸಿಗೆ ಬೇಜಾರಾಗುವಂತ ಸಂಗತಿ ಅಂತ ಕೂಡ ಹೇಳ್ತೀನಿ. ದೇವನ ವರದಲ್ಲಿ ಕೇಸರಿ ಮತ್ತು ಅಂಜನಿಗೆ ಜನಿಸಿದ್ದೆ ಹನುಮ. ಇವತ್ತು ಆ ಜನ್ಮಸ್ಥಳದಲ್ಲಿ ಇದ್ದೀರಿ. ಇವತ್ತಿನ ವಿಡಿಯೋ ಇದಾಗಿತ್ತು ಗಾಯ್ಸ್. ಸೊ ಥ್ಯಾಂಕ್ ಯು. ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋನ ಮಾಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.